ಹಾಗೆ ನಮ್ಮ ಕಿಕ್ಕೇರಿ ತಾಲೂಕಿನ ಯೋಜನಾಧಿಕಾರಿಗಳಾಗಿರುವಂತಹ ಪ್ರಸಾದ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇದೀಗ ಈ ಒಂದು ಕಾರ್ಯಕ್ರಮವನ್ನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ಕುರಿತು ಕೃಷ್ಣರಾಜಪೇಟೆ ತಾಲೂಕಿನ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗುವುದರ ಮೂಲಕ ಕೆಆರ್ಪೇಟೆ ತಾಲೂಕಲ್ಲಿ ಸುಧೇಂದ್ರ ಅವರು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಮಂಜಣ್ಣ ಹೋಗ್ತಾನೆ. ಹಾಗಾಗಿ ಬದಲಾವಣೆ ಜಗದ ನಿಯಮ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಸುಧೇಂದ್ರ ಕುಮಾರ್ ಅವರು ಎರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಈ ಒಂದು ದಿನಚರಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರ ಹಾಗೂ ಪತ್ರಕರ್ತರು, ಇವತ್ತು ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲರೂ ಸಹ ಈ ಒಂದು ಇದಕ್ಕೆ ಆಹ್ವಾನ ಮಾಡಿರ್ತಕ್ಕಂತಹ ಪ್ರಮುಖವಾಗಿ ಮಲ್ಲಿಕಾರ್ಜುನ ಸರ್ ಅವರಿಗೆ ತುಂಬುವುದರ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ದಿನಚರಿಯ ಕಾರ್ಯಕ್ರಮದ ಬಿಡುಗಡೆ ಮಾಡತಕ್ಕಂಥದ್ದು ನಾವೆಲ್ಲರಿಗೂ ದಿನಚರಿ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾದಂಥದ್ದು. ಯಾಕೆಂತಂದ್ರೆ ಮನಸ್ಸಿನ ಭಾವನೆಗಳನ್ನ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇರ್ತಕ್ಕಂಥ ಸಮಾಜಮುಖಿ ಕೆಲಸಗಳ ಬಗ್ಗೆ ಮಾತನಾಡಿದಂತ ಜಾನಪದ ಇತಿಹಾಸ ಸಂಶೋಧಕರಾಗಿರುವಂತ ಜನಮೆಚ್ಚಿದ ಶಿಕ್ಷಕರಾದ ರಂಗಸ್ವಾಮಿ ಅವರಿಗೆ ಇವೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರಃ ಎನ್ನುವ ಸಂದೇಶದಲ್ಲಿ ಶ್ರೀ ಕ್ಷೇತ್ರ ಮಲೆ ಮಹಾದೇಶ್ವರ ಸ್ವಾಮಿಯ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ನಾನು ಅನಿರೀಕ್ಷಿತ ಭೇಟಿ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ನಾನೊಂದು ನೀಲಕಂಠ ಅವರು ಹೇಳಿದಂಗೆ ಒಂದು ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬರುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅಂದರೆ ನಮ್ಮ ಮಲೆ ಮಹದೇಶ್ವರನ ಆಶೀರ್ವಾದನೂ ಕೂಡ ಒಂದು ಕಡೆ ದುಂದುಶೆಟ್ಟಿ ಅವರ ಒಂದು ಕುಟುಂಬಸ್ಥರನ್ನ ಇವತ್ತು ಗುರುತಿಸೋದ್ರಿಂದ ನಾನು ವಿಶೇಷವಾಗಿ ಈಗ ಒಂದು ಎಲ್ಲರೂ ಅವರ ಕುಟುಂಬದವ್ರನ್ನ ಕರೆಸಿ ಇವತ್ತು ಈ ವೇದಿಕೆ ಮೇಲೆ ಎಲ್ರಿಗೂ ತೋರಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಅವ್ರಿಗೆ ಆ ಒಂದು ಕಾಳಜಿ ಎಷ್ಟಿದೆ ಅನ್ನೋದನ್ನ ಮೊದಲೇ ನಾವು ಶೇರ್ ಮಾಡ್ಕೋಬೇಕು, ಅನಿಸಬೇಕಲ್ಲ. ಹಾಗಾಗಿ ಈ ವೇದಿಕೆಗೆ ಈ ಒಂದು ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ದಿನಚರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ನನಗೆ ಕೊಡಬೇಕು, ಆ ಕ್ಷೇತ್ರಕ್ಕೆ ಹೊಸತನ ತುಂಬಬೇಕು ಅಂತ ಏನಾದರೂ ಇದ್ರೆ ಹಿರಿಯವರು ಲಿಂಗಣ್ಣನವರು ಇರ್ಬೋದು, ಮಲ್ಲಿಕಾರ್ಜುನ ಅವರು ಇರ್ಬೋದು, ಇನ್ನೊಬ್ರು ಎಲ್ಲರೂ ಬಂದು ಗುರುಗಳೇ ಮಾಡಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ, ಏನೋ ಒಂದು ಕಾರ್ಯಕ್ರಮ ಮಾಡಿದಾಗ ಅದನ್ನು ನಮ್ಮ ಮುಂದೆ ಹೇಳಿದಾಗ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಎಲ್ಲರ ಜೊತೆಲೂ ಕೇಳ್ಕೊಳ್ತಾರೆ ಏನಪ್ಪ ಅಂದರೆ ಆ ಕ್ಷೇತ್ರನ ಈ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದ ಪ್ರೀತಿಯ ಭಕ್ತರಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಲಿಂಗಣ್ಣನವರು ಹೇಳಿದಂಗೆ ಪ್ರತಿಯೊಬ್ಬರು ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಮಹದೇಶ್ವರ ಬೆಟ್ಟ ಅಂತ ಏನು ಅನ್ಕೋತಿದ್ರು ಜನ, ಇವತ್ತು ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲಿ ಜನಗಳು ವಿಶೇಷವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಕೆಆರ್ಪೇಟೆ ತಾಲೂಕಿನಲ್ಲಿ ಮಹದೇಶ್ವರ ಬೆಟ್ಟ ಇನ್ನೊಂದು ಇದೆಯಾ ಅಂತ ಇವತ್ತು ಪ್ರಶ್ನೆ ಯಾರಾದರೂ ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಮಹದೇಶ್ವರ ಬೆಟ್ಟದಲ್ಲಿ ಇದೀವಿ ಅಂತ ಸುಮ್ಮನೆ ಜನಗಳು ಕೇಳಿದಾಗ ಯಾವ ಬೆಟ್ಟದಲ್ಲಿ ಅಂತ ಕೇಳ್ತಾವ್ರೆ. ಯಾಕೆಂದ್ರೆ ಇವತ್ತು ಜನಗಳಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಮಲ್ಲಿಕಾರ್ಜುನರವರು ಈ ಒಂದು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಈ ತಾಲೂಕಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೂ ಕೂಡ ಆ ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ಯಾವ್ದಾದ್ರು ಒಂದು ಹೆಸರನ್ನ ಮುಂದೆ ಇಡ್ತಾ ಇದ್ದಾರೆ ಅಂದ್ರೆ ಅದು ಮಲ್ಲಿಕಾರ್ಜುನ ಅವರು ಬಡವರ ಬಂಧು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಸಹಾಯಾರ್ಥವಾಗಿ ಕೈ ನೀಡಿ ಎಲ್ರಿಗೂ ಒಳ್ಳೆಯದನ್ನ ಬಯಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನರನ್ನು ಕರೆಸಿ ಅವರ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಕೂಡ ನಿಮ್ಮ
ಅನುಭವಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಅನುಭವದ ಕೊರತೆ ಇರ್ತದೆ. ಅದನ್ನ ಯಾವ ರೀತಿ ಏನ್ ಮಾಡ್ಬೇಕು ಅನ್ನೋದನ್ನ ಒಬ್ಬೊಬ್ರು ಕೂಡ ಅವ್ರು ಹೇಳ್ತಾ ಇದ್ರು ಕುಂತ್ಕೊಂಡು. ಒಬ್ರು ಹಿರಿಯವ್ರು ಏನ್ ಹೇಳ್ತಾರೆ, ಹುಡುಗ ತಂದಲ್ಲಿರೋರು ಏನ್ ಹೇಳ್ತಾರೆ, ಯಾವ್ದನ್ನ ನಾವು ಉಳಿಸ್ಕೋಬೇಕು, ಯಾವ್ದು ಉಳ್ಕೋತದೆ ಅಂತ ಮಾತಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಅವ್ರಿಗೆ ಈ ತಾಲೂಕಿನ ಒಂದು ಚುನಾವಣೆಗೆ ತಗೋಬೇಕು ಅಂದಾಗ ಎಲ್ಲರ ಅಭಿಪ್ರಾಯನೂ ಕೂಡ ಒಂದು ಅವಶ್ಯಕ. ಹಂಗಾಗಿ ಯಾರು ಕೂಡ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ದಿನಚರಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಅದು ಪೂರ್ವಜನ್ಮದ ಸುಕೃತ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನರವರು ಒಳ್ಳೆ ಕೆಲಸ ಮಾಡಿ ಶ್ರೇಯೋಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಅವ್ರ ಕುಟುಂಬ, ಅವ್ರ ಮಕ್ಕಳು ಎಲ್ಲರೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ನಮ್ಮ ಕ್ಷೇತ್ರನಾಥ ಮಲೆಮಹದೇಶ್ವರನಲ್ಲಿ ಕೇಳ್ಕೊಳ್ತಾ, ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರಿರ್ಬೋದು, ಎಲ್ಲ ರಂಗದಲ್ಲಿರ್ತಕ್ಕಂಥ ಕೆಲಸ ಮಾಡಿರೋರು, ನಮ್ಮ ಇಲ್ಲಿ ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿದ್ದಾರೆ. ಹೊಳೆನರಸೀಪುರದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ತುಂಬಾ ಸಂತೋಷ. ದುನ್ಶೆಟ್ಟಿ ಅವರು ಅದು ಹೇಳಕ್ ಹೋದ್ರೆ ಅದು ಬೇರೆ ತರ ನಮಗೂ ಏನೋ ಅನಿಸ್ತದೆ. ಯಾಕೆ ಇನ್ನೊಂದು ನಾನು ಒಂದು ನೆನಪಿನಲ್ಲಿ ಹೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಕೊಟ್ಟಿರ್ತಕ್ಕಂಥ ಜಾಸ್ತಿ ಈ ಒಂದು ದಿನಚರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಪರಮಾತ್ಮನಲ್ಲಿ ಸ್ಮರಿಸಿ ಎಲ್ಲರೂ ಕೂಡ ನಿಲ್ಕೊಂಡು ಅವರು ತಿಳಿಸಿದ್ರು. ಆದರೂ ಕೂಡ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, 3ನೇ ತಾರೀಕು ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಸಂಜೆ ಕಾರ್ಯಕ್ರಮ ತಾವೆಲ್ಲರೂ ಒಂದು ಭಾಗವಹಿಸಿ ನಮಗೂ ಕೂಡ ಏನಾದರೂ ಕೂಡ ಆ ಸ್ಥಳದಲ್ಲಿ ಏನಾದರೂ ಒಂದು ಹೊಸ ಮಾಹಿತಿಗಳನ್ನ ಕೊಡಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಮಲೆಮಹದೇಶ್ವರ ಕ್ಷೇತ್ರ ಪುರ ಎಲ್ಲಾದ್ರೂ ಆ ದೇವರ ಹೆಸರು ಹೇಳಿ ಆ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಕೂಡ ಆ ಕ್ಷೇತ್ರ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಬಯಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ನಾನೊಂದು ಸುವರ್ಣ ದಿನಾಂಕ ಕಳಿಸ್ತೇನೆ. ಕಾರಣ ಏನು ಅಂತಂದರೆ, ಈ ಒಂದು ಕ್ಯಾಲೆಂಡರ್ ಬಿಡುಗಡೆಗೆ ನನಗೆ ಆಹ್ವಾನ ಮಾಡಿದಂಥ ನನಗೆ ಸಹೋದರ ಆಗಬೇಕು ಅಂತ ನನಗಿಂತ ವಯಸ್ಸು ಕಿರಿಯರು ನೆಲೆ ಕರೆದವ್ರಿಗೆ, ನಮ್ಮ ಮಹೇಶ್ ರಾಜರಪಣೆ, ನೀವು ಸಹ ಅಲ್ಲಿ ಪೇಷಂಟ್ ಬಂದು ಬರಲೇಬೇಕು. ಈಗ ಅದೇ ಬಂದು ಒಂದು 10-20 ಫೋನ್ ಬಂದಿದೆ. ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ, ನಮ್ಮ ಮಂಜಣ್ಣ ಎಲ್ಲ ಕಳೆಗೌಡರು, ನಮ್ಮ ನಂಜೇಗೌಡರ ಅತ್ತಿಯವರು ಅಲೆ ನಾವೊಂದು 40 ವರ್ಷ ಫ್ರೆಂಡು, ಎಲ್ಲ ಬಂಧುಗಳು ನೋಡ್ತಾ ಇದ್ದೀನಿ ನಾನು. ಈ ಅವಕಾಶ ಸಿಕ್ಕಲ್ಲ, ಇವತ್ತಿರ್ತೀವಿ, ಈಗ ಇಲ್ಲಿರ್ತೀವಿ. ನಮ್ಮ ಇವ್ರು ಹೇಳಿದಂಗೆ ರಂಗಸ್ವಾಮಿ ಹೇಳಿದಂಗೆ ನಾಳೆ ಇರ್ತೀವಿ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಒಂದು ಮಾತು ಹೇಳಿದ್ರು ನಮ್ಮ ಇವರು, ನನಗೆ ಇನ್ನೊಂದು ಇಲ್ಲಿ ನನ್ನ ಕೇಳ್ಪಡ ತಾಲೂಕಿನ ನಮ್ಮ ತಾಲೂಕಿನ ಪತ್ರಕರ್ತರಿಗೆ ನಾನು ಗಮನಿಸ್ತೀನಿ. ಕಾರಣ ಏನು ಅಂದರೆ, ಯಾರು ಕೇಳ್ಬಿಡಲ್ಲ, ನೀನು ಸತ್ಯನೇ ಸತ್ಯ ಬರ್ದೇ ಬಿಡ್ತಾರೆ. ಮುಲ್ಲಾಂಜಿನ ಅವರು ಡಾಕ್ಟರ್ ಆಗಿ ಇನ್ನೊಂದು ತಪ್ಪು ಬರ್ತಾರೆ, ಫೋನ್ ಮಾಡಿದ್ರೆ ಅಣ್ಣ ಸಾರಿ ಅಣ್ಣ ಮುಗಿದೋಯ್ತು, ಆಮೇಲೆ ನೀವು ಯೋಚನೆ ಮಾಡ್ಕೊಂಡ್ರಂತಾರೆ ಅಣ್ಣ. ಇವತ್ತು ನಮ್ಮ ತಾಲೂಕಿನ ಪತ್ರಕರ್ತರು ಈ ತಾಲೂಕಿನಲ್ಲಿ ಎಷ್ಟು ಒಳ್ಳೆಯ ವಿಷಯಗಳನ್ನ ಹಾಕಿ ಜನಗಳು ಸರಿ ಜನಗಳು ತಿಂತಾ ಇದ್ದಾರೆ. ಅಂದರೆ ನಮ್ಮ ಯಾವ ಪಕ್ಷನೂ ನಾವು ಅಷ್ಟು ತಿಳ್ಕೊಂಡು ನೋಡ್ತೀವಿ, ನಮಗೆ ಎಲ್ಲ ಪ್ರಜರು ಬಂದಿರೋ ಕಾಣಕ್ಕಿಲ್ಲ ಅಂತ. ಇವತ್ತು ಸೇವೆ ಅನ್ನೋದು ಭಾಳ ನಿಸ್ವಾರ್ಥ ಕಷ್ಟ ಇದೆ. ನಾನು 1974-75 ಬಾರೆಪಿ ಡಾಕ್ಟ್ರಾಗಿ 2 ರೂಪಾಯಿ ಸೇವೆ ಮಾಡೋದು, ನಾನು 3 ರೂಪಾಯಿ ಕೊಡ್ತಿದ್ರು. ಕೊರೋನಾ ಕಾಲದಲ್ಲಿ ನಾನು ಎಲ್ಲ ಡಿಗ್ರಿ MBBS ಮಾಡಿದ್ರು, ಅಷ್ಟು ಕೂಡ ನೋಡ್ತಿದ್ರು. ನಾನು ಗ್ಲೌಸ್ ಹಾಕಿರಲ್ಲ, ನೋಡಿ ಬರೀ ಕೈಲಿ ನೋಡ್ತಿದ್ದೆ. ನನ್ನ ಮಗನಿಗೆ ಕೊರೋನಾ ಇಂಜಿನಿಯರ್ ತಗೊಂಡೋಗಿ ಕ್ಯಾರಿ ಮಾಡ್ತಾ ಹೇಳಿದ್ರು, ಎದ್ದಿಟ್ಬಿಟ್ರು. ನನ್ನ ಮಗ ಒಂದೇ ಮಾತಂದ, ನಾನು ಸತ್ರ ಮನೇಲಿ ಸಾಯ್ತೀನಿ, ಮನೆ ಕರ್ಕೊಂಡಿದ್ದೆ. ಒಂದು ವಾರದ ವಿಷಯ. ಇವತ್ತು ಎಲ್ಲ ಸೇವೆ ನೆನ್ಕೊಂಡ್ರೆ, ನಮಗೆ ನಮ್ಮ ವೈದ್ಯಕೀಯ ಸೇವೆ ನೆನ್ಕೊಂಡ್ರೆ ಒಟ್ಟು ಇಲ್ಲಿ ಕಣ್ಣೀರು ಬರ್ತದೆ. ಏನಾಗಿದೆ ಅಂತ ಇವತ್ತು ಬಿಜಿನೆಸ್ ಆಗ್ಬಿಟ್ಟಿದೆ, ಸ್ವಾರ್ಥ ಆಗ್ಬಿಟ್ಟಿದೆ, ಕಮರ್ಷಿಯಲ್ ಆಗಿದೆ, ಸೇವಾ ಮನೋಭಾವಗಳು ಅಂತರಲ್ಲಿ ಎಷ್ಟು ಜನ ಆರ್ಟಿಒ ಇದ್ದಾರೆ, ಎಷ್ಟು ಜನ ಕೊಟ್ಟಾಯಿಸಿದ್ದಾರೆ, ಎಷ್ಟು ಜನ ಜಡ್ಜಾಗಿದ್ದಾರೆ ನಮ್ಮ ತಾಲೂಕಲ್ಲಿ. ಎಲ್ಲೋ ಇದ್ರಿಂದ ಎಲ್ಲೋ ಸೇವೆ ಮಾಡೋದಂತ ಈ ರಾಜ್ಯದಲ್ಲಿ ಬಂದು 4 ವರ್ಷದಿಂದ ನಿಸ್ವಾರ್ಥ ಸೇವೆ ಮಾಡ್ತಾರೆ ಅಂತ ನನ್ನ ಸಹೋದರ ಮಲ್ಲಿಕಾರ್ಜುನರಿಗೆ
ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ. ಮತ್ತೆ ನಮ್ಮ ಮಂಜಣ್ಣವರಿಗೆ ಫ್ರೀ ಅವರೇ, ನೀವು ನಿಸ್ವಾರ್ಥವಾಗಿ ಬರೀತಾರೆ, ನೀರು ಕೊಟ್ಟರೆ ನೀವು ಅಂದ್ರೆ ಕೆಚ್ಚದೆ ಯಾರು ಕೆಲವರು ಬರೀತೀರಿ, ನಿಮಗೆಲ್ಲ ಭಾಳ ನನ್ನ ಪತ್ರಕರ್ತ ಮಿತ್ರರಿಗೆ ನನ್ನ ಇರೋರು ನಿಮ್ಮನ್ನೆಲ್ಲ ನಾನು ಕೇರ್ ಪಡ್ತಾರೆ ಪತ್ರಕರ್ತ ಅನ್ಕೋತೀನಿ. ಮತ್ತೆ ದೇವರು ಆಯಸ್ಸು ಆರೋಗ್ಯ ನಮ್ಮ ಮಲ್ಲಿಕಾರ್ಜುನ ಕೊಟ್ಟೆ ಅಂತ ಹೇಳ್ತಾ ಇವತ್ತಿಲ್ಲಿ ಮುಂದೆ ಎಲ್ಲ ನೋಡಲಿಕ್ಕೆ ಸಂತೋಷ ಆಗಿದೆ. ಅದರಿಂದ ಎಲ್ಲರಿಗೂ 26ನೇ ವರ್ಷ ಆರೋಗ್ಯ ಕೊಟ್ಟಿಕೊಂಡ್ರಿ. ನಾನು ಕೇಳೋದು ಆರೋಗ್ಯ ಕೊಡಿದ್ದೇನೆ, ಯಾಕೆಂದ್ರೆ ನಮ್ಮದ ಡಾಕ್ಟರ್ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಆಹಾರ ಮತ್ತು ನಿತ್ಯ ಈ ನಿಮ್ಮ ಯೋಗಾಸನಗಳೆಲ್ಲ ಮಾಡಿ ಇರಬೇಕು ಅಂತ ಹೇಳ್ತಾ ಇಲ್ಲಿ ಕರೆಸಿ ಆಹಾರ ಮಾಡಿರ್ತಾರೆ ಎಲ್ಲ ನಮ್ಮ ಮಲ್ಲಿಕಾರ್ಜುನ್ಗೆ ನಮ್ಮ ಸ್ನೇಹಿತರಿಗೆಲ್ಲ ಬಂಧಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.